ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿರಂಜನ್ ರೆಡ್ಡಿ ಲರ್ನಿಂಗ್ ಹಬ್. ಈ ಒಂದು ವಿಡಿಯೋದಲ್ಲಿ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟರ್ ಆಗಿರುವಂತಹ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ SCP ಸಿಲೆಬಸ್ ಅನುಸಾರವಾಗಿ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರದ ವಿಷಯದ ರಾಜಕೀಯ ಸಿದ್ಧಾಂತ ಪೊಲಿಟಿಕಲ್ ಥಿಯರಿ ಈ ಒಂದು ವಿಷಯದಲ್ಲಿ ಈ ಒಂದು ವಿಡಿಯೋದಲ್ಲಿ ಉದಾರವಾದ ಎಂಬ ಪರಿಕಲ್ಪನೆಯನ್ನು ಅಧ್ಯಯನ ಮಾಡಬಹುದಾಗಿದೆ. Next, we will move to next step. What are the topics we will discuss in this video? In this video, we will discuss about meaning of liberalism and definitions of liberalism, historical background and main principles of liberalism. ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಉದಾರವಾದ ಅರ್ಥ, ಅದರ ವ್ಯಾಖ್ಯೆಗಳು, ಅದರ ಐತಿಹಾಸಿಕ ಹಿನ್ನೆಲೆ ಹಾಗೂ ಉದಾರವಾದ ಮೂಲ ತತ್ವಗಳನ್ನು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಹಾಗೂ ಇಂತಹ BA ವಿಷಯಗಳಿಗಾಗಿ ಪರೀಕ್ಷೆಯಲ್ಲಿ ಕೇಳಬಹುದಾದ ಎಲ್ಲಾ ವಿಷಯಗಳನ್ನು ಚರ್ಚಿಸಲಾಗಿದ್ದು, ಇದನ್ನು ತಪ್ಪದೇ ಪಡೆಯಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನೆಕ್ಸ್ಟ್, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್, ವಿ ವಿಲ್ ಮೂವ್ ಟು ಫಸ್ಟ್ ಸ್ಟೆಪ್, ಲಿಬರಲಿಸಂ ಅಂದರೆ ಉದಾರವಾದ. ಉದಾರವಾದ ಎಂಬುದು ವ್ಯಕ್ತಿ ಹಾಗೂ ಸರ್ಕಾರದ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ. ಅಂದರೆ ವ್ಯಕ್ತಿ ಹಾಗೂ ಸರ್ಕಾರ ಅಥವಾ ರಾಜ್ಯದ ನಡುವಿನ ಸಂಬಂಧ ಯಾವ ರೀತಿ ಇರಬೇಕು ಎಂಬುದನ್ನು ತಿಳಿಸುತ್ತದೆ. ರಾಜ್ಯವು ವ್ಯಕ್ತಿಯ ಸ್ವಾತಂತ್ರ್ಯದ ಮೇಲೆ ಹೆಚ್ಚು ಹಸ್ತಕ್ಷೇಪ ಮಾಡದೆ ವ್ಯಕ್ತಿಗೆ ಹೆಚ್ಚು ಸ್ವಾತಂತ್ರ್ಯವನ್ನು ನೀಡುವುದನ್ನು ಉದಾರವಾದಿಗಳು ವಾದಿಸುತ್ತಾರೆ. ಅಂದರೆ ಇಲ್ಲಿ ರಾಜ್ಯದ ಹಸ್ತಕ್ಷೇಪ ಸೀಮಿತವಾಗಿರಬೇಕು ಹಾಗೂ ಎಲ್ಲ ವಿಚಾರಗಳಲ್ಲಿ ವ್ಯಕ್ತಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಬೇಕು. ಉದಾರವಾದ ಎಂದರೆ ಸರಳವಾಗಿ ಹೇಳುವುದಾದರೆ ಮಾನವನಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿ ರಾಜ್ಯದ ಹಸ್ತಕ್ಷೇಪಗಳನ್ನು ಕಡಿಮೆ ಮಾಡುವುದಕ್ಕೆ ಉದಾರವಾದ ಎನ್ನುವರು. ನೆಕ್ಸ್ಟ್, ವಿಲ್ ಮೂವ್ ಟು ನೆಕ್ಸ್ಟ್ ಸ್ಟೆಪ್, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಲಿಬರಲಿಸಂ ಅಂದರೆ ಉದಾರವಾದದ ಐತಿಹಾಸಿಕ ಹಿನ್ನೆಲೆ. ಉದಾರವಾದ ಎಂಬ ಪರಿಕಲ್ಪನೆಯು ಇತ್ತೀಚೆಗೆ ಬೆಳೆದು ಬಂದಿರುವ ಪರಿಕಲ್ಪನೆ ಆಗಿರುವುದಿಲ್ಲ. ಇದು ಪ್ರಾಚೀನ ಕಾಲದಿಂದಲೂ ಇಂತಹ ಉದಾರವಾದವನ್ನು ಕಾಣಬಹುದು. ಪ್ರಾಚೀನ ಗ್ರೀಕ್ ರಾಜ್ಯಗಳಲ್ಲಿಯೂ ಉದಾರವಾದ ಕಾಣಬಹುದು. ಪ್ರಮುಖ ಚಿಂತಕರಾದ ಪ್ಲೇಟೋ, ಅರಿಸ್ಟಾಟಲ್ ಅವರು ಈ ಉದಾರವಾದದ ಪರಿಕಲ್ಪನೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಆದರೆ ಅಂದಿನ ಕಾಲದಲ್ಲಿ ಉದಾರವಾದವು ಎಲ್ಲರಿಗೆ ಅನ್ವಯವಾಗುತ್ತಿರಲಿಲ್ಲ. ಅಂದರೆ ಇಲ್ಲಿ ಜಮೀನ್ದಾರರಿಗೆ ಹಾಗೂ ಸರ್ಕಾರಗಳಿಗೆ ಹಾಗೂ ಶ್ರೀಮಂತರು ಹಾಗೂ ಪಾದ್ರಿಗಳಿಗೆ ಮಾತ್ರ ಉದಾರವಾದ ಸಂಬಂಧಿಸಿತ್ತು. ಅಂದರೆ ಇಲ್ಲಿ ಗುಲಾಮರಿಗೆ, ಮಹಿಳೆಯರಿಗೆ ಹಾಗೂ ಇತರೆ ಕೆಲ ವರ್ಗದವರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರುವುದಿಲ್ಲ. ಆದ್ದರಿಂದ ಉದಾರವಾದವು ಕೆಲ ಜನರಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಮಧ್ಯಕಾಲೀನ ಯುಗದಲ್ಲಿ ಉದಾರವಾದದ ಮೇಲೆ ಚರ್ಚ್ಗಳು ನಿರ್ಬಂಧಗಳು ಏರುತ್ತಿದ್ದವು. ಆದರೆ ಆಧುನಿಕ ಕಾಲದಲ್ಲಿ ಉದಾರವಾದವು ಹೆಚ್ಚು ಜನಪ್ರಿಯಗೊಳಿಸಿತು. ಅದರಲ್ಲೂ ಸ್ಪೇನ್, ಹಾಲೆಂಡ್, ನೆದರ್ಲ್ಯಾಂಡ್, ಇಂಗ್ಲೆಂಡ್ನಲ್ಲಿ ಆಧುನಿಕ ಉದಾರವಾದವು ಹೆಚ್ಚು ಜನಪ್ರಿಯಗೊಳಿಸಿತು. ಅದರಲ್ಲೂ 1811ರಲ್ಲಿ ಮೊಟ್ಟ ಮೊದಲಿಗೆ ಉದಾರವಾದ ಎಂಬ ವಿಷಯವು ಬೆಳಕಿಗೆ ಬಂದಿತು. ಸ್ಪೇನ್ನ ಉದಾರವಾದಿಗಳು ಉದಾರವಾದದ ಸಂವಿಧಾನವನ್ನು 1812ರಲ್ಲಿ ಸ್ಥಾಪಿಸುವ ಮೂಲಕ ಉದಾರವಾದವು ಹೆಚ್ಚು ಜನಪ್ರಿಯಗೊಳಿಸಿತು. ಇದರಲ್ಲಿ ಜಾನ್ ಲಾಕ್ ಅವರನ್ನು ಉದಾರವಾದದ ಪಿತಾಮಹ ಎಂತಲೂ ಕರೆಯುತ್ತಾರೆ. ಏಕೆಂದರೆ ತಮ್ಮ ವಿಷಯಗಳಲ್ಲಿ ಉದಾರವಾದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ದಾರೆ. ಆದ್ದರಿಂದ ಜಾನ್ ಲಾಕ್ ಅವರನ್ನು ಉದಾರವಾದದ ಭೌತಿಕ ಪಿತಾಮಹ ಎಂತಲೂ ಕರೆಯುತ್ತಾರೆ. ಅನಂತರ ಅಮೆರಿಕ ಸ್ವಾತಂತ್ರ್ಯ ಘೋಷಣೆ 1776 ಹಾಗೂ ಫ್ರಾನ್ಸ್ ಕ್ರಾಂತಿ 1789ರಲ್ಲಿ ಉದಾರವಾದವು ಹೆಚ್ಚು ಜನಪ್ರಿಯಗೊಳಿಸಿತು. ಈ ರೀತಿ ಉದಾರವಾದವು ಹಂತವಾಗಿ ಪ್ರಾಚೀನ ಕಾಲದಿಂದಲೂ ಇಂದಿನ ಕಾಲದವರೆಗೂ ಬೆಳೆದು ಬಂದಿದೆ. ಆದರೂ ಒಂದನೇ ಮಹಾಯುದ್ಧ 1914ರಿಂದ 18ನೇ ನಂತರ ಉದಾರವಾದವು ಹೆಚ್ಚು ಜನಪ್ರಿಯಗೊಳಿಸಿತು. ನೆಕ್ಸ್ಟ್, ವಿಲ್ ಮೂವ್ ಟು ನೆಕ್ಸ್ಟ್ ಸ್ಟೆಪ್, ಮೀನಿಂಗ್ ಆಫ್ ಲಿಬರಲಿಸಂ ಅಂದರೆ ಉದಾರವಾದ ಅರ್ಥ. ಉದಾರವಾದ ಎಂಬ ಪದವು ಲ್ಯಾಟಿನ್ ಭಾಷೆಯ ಲೈಬರ್ ಎಂಬ ಪದದಿಂದ ಬಂದಿದೆ. ಲೈಬರ್ ಎಂದರೆ ಮುಕ್ತತೆ, ನಿರ್ಬಂಧರಹಿತತೆ ಎಂದರ್ಥ. ಇದು 2 ಅಂಕಗಳಿಗೆ ಮುಖ್ಯವಾದ ಪ್ರಶ್ನೆಯಾಗಿದ್ದು, ಉದಾರವಾದವು ಲ್ಯಾಟಿನ್ ಭಾಷೆ ಲೈಬರ್ ಎಂಬ ಪದದಿಂದ ಬಂದಿದೆ. ಅಂದ್ರೆ ಸ್ವಾತಂತ್ರ್ಯ ಎಂಬ ಪದವು ಸೇಮ್ ಈ ಪದದಿಂದ ಬಂದಿರುವುದಾಗಿದೆ.
ಲೈಬರ್ ಎಂದರೆ ಮುಕ್ತತೆ ಮತ್ತು ನಿರ್ಬಂಧರಹಿತತೆ. ಅಂದ್ರೆ ವ್ಯಕ್ತಿ ಮುಕ್ತವಾಗಿ ಸಮಾಜದಲ್ಲಿ ಜೀವಿಸಬೇಕು ಹಾಗೂ ಆ ವ್ಯಕ್ತಿಯ ಮೇಲೆ ಯಾವುದೇ ನಿರ್ಬಂಧಗಳು ಏರಬಾರದು ಎಂಬುದು ಉದಾರವಾದ ವಾದಿಸುತ್ತದೆ. ನೆಕ್ಸ್ಟ್ ಡೆಫಿನೇಷನ್ ಅಂದ್ರೆ ವ್ಯಾಖ್ಯೆ. ಆಲೋವೆಲ್ ಅವರು ಹೇಳುವಂತೆ ಮಾನವನ ಭೌತಿಕ, ಸಾಮಾಜಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಬೇಡಿಕೆಗಳ ಸಕಾರಾತ್ಮಕ ರೂಪವೇ ಉದಾರವಾದ. ಅಂದರೆ ಮಾನವನು ಭೌತಿಕವಾಗಿ ಸ್ವತಂತ್ರವಾಗಿರುವುದು ಹಾಗೂ ರಾಜಕೀಯವಾಗಿ ಸ್ವಾತಂತ್ರ್ಯ ನೀಡಿದರೆ ಅವರ ಕಷ್ಟ ಸಮಸ್ಯೆಗಳನ್ನು ಅವರೇ ಬಗೆಹರಿಸಿಕೊಳ್ಳಬಹುದಾಗಿದೆ ಹಾಗೂ ಆರ್ಥಿಕವಾಗಿ ತಮಗೆ ಇಷ್ಟ ಬಂದ ಕೆಲಸವನ್ನು ಸೇರಿ ಹಾಗೂ ತಮಗೆ ಇಷ್ಟ ಬಂದಂತೆ ಸಂಪಾದನೆ ಮಾಡುವ ಸ್ವಾತಂತ್ರ್ಯವನ್ನು ರಾಜ್ಯದಲ್ಲಿ ವ್ಯಕ್ತಿಗಳಿಗೆ ನೀಡಬೇಕಾಗುತ್ತದೆ ಹಾಗೂ ಶಿಕ್ಷಣದಲ್ಲಿ ಹಾಗೂ ತಮಗೆ ಇಷ್ಟ ಬಂದ ಸಂಸ್ಕೃತಿಯಲ್ಲಿ ಅಳವಡಿಸಿಕೊಳ್ಳಲು ಪಾಲಿಸಿಕೊಳ್ಳಲು ಸಂಪೂರ್ಣ ಸ್ವಾತಂತ್ರ್ಯ ನೀಡುವುದನ್ನು ಉದಾರವಾದ ಎಂದು ಆಲೋವೆಲ್ ಅವರು ವಿವರಿಸಿದ್ದಾರೆ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ಪ್ರಿನ್ಸಿಪಲ್ಸ್ ಆಫ್ ಲಿಬರಲಿಸಂ ಅಂದ್ರೆ ಉದಾರವಾದದ ಮೂಲ ತತ್ವಗಳು. ಇದನ್ನು ಪರೀಕ್ಷೆಯಲ್ಲಿ ಉದಾರವಾದದ ಲಕ್ಷಣಗಳನ್ನು ವಿವರಿಸಿ ಎಂದಿದ್ದರೂ ಸಹ ಇದೇ ಉತ್ತರವಾಗಿರುತ್ತದೆ. ಇದು 5 ಅಂಕಕ್ಕೆ ಮುಖ್ಯವಾದ ಪ್ರಶ್ನೆಯಾಗಿದೆ. ಉದಾರವಾದ ಎಂಬುದು ಸಮಗ್ರತವಾದ ಅಥವಾ ನಿರಂಕುಶವಾದ ಸರ್ಕಾರಗಳಿಗೆ ವಿರುದ್ಧವಾಗಿದೆ. ಸಮಗ್ರತವಾದ ಎಂದರೆ ಎಲ್ಲಾ ಅಧಿಕಾರಗಳು ಸರ್ಕಾರಗಳಲ್ಲಿ ಕೇಂದ್ರೀಕೃತವಾಗಿದ್ದು ಇಲ್ಲಿ ವ್ಯಕ್ತಿಗೆ ಯಾವುದೇ ಹಕ್ಕುಗಳು ಇರುವುದಿಲ್ಲ, ಅಂದ್ರೆ ಯಾವುದೇ ಅಧಿಕಾರ ಇರುವುದಿಲ್ಲ. ಅಂತಹ ಸರ್ಕಾರಗಳನ್ನು ಸಮಗ್ರತಾವಾದ ಎನ್ನುವರು. ಇಂತಹ ಸಮಗ್ರತವಾದ ಹಾಗೂ ನಿರಂಕುಶವಾದ ಅಂದರೆ ನಿರಂಕುಶ ಸರ್ಕಾರಗಳಿಗೆ ವಿರುದ್ಧವಾಗಿರುತ್ತದೆ. ಅಂದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಂದರೆ ಇಲ್ಲಿ ಪ್ರಜೆಗಳಿಗೆ ಹೆಚ್ಚು ಅಧಿಕಾರ ಹಾಗೂ ಪ್ರಜೆಗಳು ಹೆಚ್ಚು ಭಾಗವಹಿಸುವುದಕ್ಕೆ ಅವಕಾಶ ಇರುವುದನ್ನು ಉದಾರವಾದ ಮೂಲ ತತ್ವಗಳು ಎನ್ನುವರು. ಇದನ್ನು ಒಂದೊಂದು ರೀತಿಯಾಗಿ ಮುಂದಿನಂತೆ ತಿಳಿದುಕೊಳ್ಳಬಹುದಾಗಿದೆ. ಅದರಲ್ಲಿ ಪ್ರಮುಖವಾದದ್ದು ಫಸ್ಟ್ ಪಾಯಿಂಟ್, ಮಾನವನ ವಿವೇಚನೆಯಲ್ಲಿ ನಂಬಿಕೆ. ವಿವೇಚನೆ ಎಂದರೆ ಆಲೋಚನೆ ಎಂದರ್ಥ. ಅಂದ್ರೆ ವಿವೇಚನೆ ಅಂದ್ರೆ ಆಲೋಚನೆ ಅಂತರ್ಥ. ಮಾನವನ ವಿವೇಚನೆಯಲ್ಲಿ ನಂಬಿಕೆ ಅಂದರೆ ಉದಾರವಾದವು ಅಂದ್ರೆ ಉದಾರವಾದಿಗಳು ಮಾನವನ ಆಲೋಚನೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ. ಅಂದರೆ ಮಾನವನಿಗೆ ಸಂಪೂರ್ಣ ಸ್ವಾತಂತ್ರ್ಯ ಆದಲ್ಲಿ ಅವರು ತಮಗೆ ತಮಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದರೆ ತಮ್ಮ ಕಷ್ಟ ನಷ್ಟಗಳನ್ನು ಅವರು ತುಂಬಾ ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದಾಗಿದೆ. ಅಂದರೆ ಅವರಿಗೆ ಸ್ವಾತಂತ್ರ್ಯ ನೀಡಿದ್ದರೆ ಅವರಿಗೆ ಯೋಚನೆ ಮಾಡುವ ಶಕ್ತಿ ಹೆಚ್ಚಾಗಿ ಅವರ ಕಷ್ಟಗಳನ್ನು ಅವರೇ ಸುಲಭವಾಗಿ ಬಗೆಹರಿಸಿಕೊಳ್ಳುತ್ತಾರೆ. ಆದ್ದರಿಂದ ಉದಾರವಾದಿಗಳು ಮಾನವನ ಆಲೋಚನೆಗೆ ಹಾಗೂ ಮಾನವನ ಸ್ವಾತಂತ್ರ್ಯಕ್ಕೆ, ಮಾನವನ ಬುದ್ಧಿಶಕ್ತಿಗೆ ಹೆಚ್ಚು ಮಹತ್ವ ನೀಡುತ್ತದೆ. ನೆಕ್ಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಮಾನವನ ಮುನ್ನಡೆಯಲ್ಲಿ ನಂಬಿಕೆ. ಅಂದ್ರೆ ಮಾನವನು ಕೋಟಿ ಅಭಿವೃದ್ಧಿ ಆಗಿದ್ದರೂ ಸಹ ಅವನಿಗೆ ಸ್ವಾತಂತ್ರ್ಯ ನೀಡಬೇಕು. ಅಂದ್ರೆ ಅವನಿಗೆ ಆಲೋಚನೆ ಮಾಡಲು ಸ್ವಾತಂತ್ರ್ಯ ನೀಡಿದರೆ ಮಾತ್ರ ಅವನು ಸುಲಭವಾಗಿ ಆಲೋಚನೆ ಮಾಡಿಕೊಳ್ಳಬೇಕಾಗುತ್ತದೆ. ಅಂದರೆ ಅವರ ಕಷ್ಟ ಸಮಸ್ಯೆಗಳು ಅವರು ಆಲೋಚನೆ ಮಾಡಿರುವುದರಿಂದ ಅದನ್ನು ಬಗೆಹರಿಸಿಕೊಳ್ಳಲು ಇದು ಕಷ್ಟವಾಗುವುದಿಲ್ಲ. ಆದ್ದರಿಂದ ಉದಾರವಾದಿಗಳು ಮಾನವನಿಗೆ ಸ್ವಾತಂತ್ರ್ಯ ನೀಡಿದರೆ ಅವರು ಸುಲಭವಾಗಿ ಮುನ್ನಡೆಯಾಗುತ್ತಾರೆ, ಅಂದರೆ ಅಭಿವೃದ್ಧಿ ಆಗುತ್ತಾರೆ ಎಂದು ಉದಾರವಾದಿಗಳು ವಾದಿಸುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ಲೌಕಿಕತೆ ಅಥವಾ ಜಾತ್ಯತೀತತೆ, ಸೆಕ್ಯುಲರಿಸಂ. ಅಂದ್ರೆ ಉದಾರವಾದವು ಧಾರ್ಮಿಕ ಸಂಪ್ರದಾಯಗಳ ವಿರುದ್ಧವಾಗಿರುತ್ತದೆ. ಧಾರ್ಮಿಕ ಸಂಪ್ರದಾಯಗಳಂದ್ರೆ ಧರ್ಮಗಳು ಪಾಲಿಸುವ ಸಂಪ್ರದಾಯಗಳಿಗೆ ವಿರುದ್ಧವಾಗಿ ಅಸ್ತಿತ್ವಕ್ಕೆ ಬಂದಿರುತ್ತದೆ. ಅಂದರೆ ಉದಾರವಾದಿಗಳು ವಾದಿಸುವುದೇನೆಂದರೆ ಮಾನವನಿಗೆ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಧಾರ್ಮಿಕ ಸಂಪ್ರದಾಯಗಳು ಅವು ವ್ಯರ್ಥ. ಅಂತಹ ಸಂಪ್ರದಾಯಗಳು ಇರಬಾರದು. ಮಾನವನಿಗೆ ಸ್ವಾತಂತ್ರ್ಯ ಇರುವ ಧಾರ್ಮಿಕ ಸಂಪ್ರದಾಯಗಳು ಇರಬೇಕು. ಅವರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಧಾರ್ಮಿಕ ಸಂಪ್ರದಾಯಗಳು ಇದ್ದು ಇಲ್ಲದಂತೆ ಅವು ಮಾನವನ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಎಂದು ಉದಾರವಾದಿಗಳು ಅಭಿಪ್ರಾಯ ಪಟ್ಟಿರುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ಫೋರ್ತ್ ಪಾಯಿಂಟ್, ಸ್ವಾತಂತ್ರ್ಯ ವ್ಯಕ್ತಿತ್ವ. ಉದಾರವಾದವು ಮಾನವನು ಹುಟ್ಟಿನಿಂದ ಸ್ವತಂತ್ರನಾಗಿರುತ್ತಾನೆ. ಅವನು ಯಾವುದೇ ನಿಯಂತ್ರಣ ಹಾಗೂ ನಿರ್ಬಂಧಗಳಿಗೆ ಒಳಗಾಗಿರುವುದಿಲ್ಲ.
ಅವನು ಕಾನೂನಿನ ಪರಿಮಿತಿಯಲ್ಲಿ ಅವನ ಅಂತರಾತ್ಮಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕಾಗುತ್ತದೆ. ಅಂದರೆ ಅವನ ಮನಸ್ಥಿತಿಗೆ ತಕ್ಕಂತೆ ಅವನು ನಡೆದುಕೊಳ್ಳಬೇಕಾಗುತ್ತದೆ ಹೊರತು ಅವರು ಬೇರೆ ಯಾವುದೇ ಅನ್ಯ ವ್ಯಕ್ತಿಗಳ ನಿಯಂತ್ರಣ ಹಾಗೂ ನಿರ್ಬಂಧಗಳಿಗೆ ಬಾರದು ಎಂದು ಉದಾರವಾದವು ನಂಬುತ್ತದೆ. ನೆಕ್ಸ್ಟ್ ಪಾಯಿಂಟ್, ರಾಜ್ಯವು ವ್ಯಕ್ತಿಯ ಹಿತಾಸಕ್ತಿಗೆ ಅಧೀನ. ಅಂದ್ರೆ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದಿರೋದು ಅಂದ್ರೆ ಇಲ್ಲಿ ರಾಜ್ಯ ಎಂದರೆ ಸರ್ಕಾರ ಮತ್ತು ರಾಜ್ಯ ಎರಡೂ ಆಗಿರುತ್ತದೆ. ಅಂದ್ರೆ ರಾಜ್ಯ ಹಾಗೂ ಸರ್ಕಾರಗಳು ವ್ಯಕ್ತಿಯ ಸುಖಕರ ಜೀವನ ಹಾಗೂ ವ್ಯಕ್ತಿಯ ಅಭಿವೃದ್ಧಿಗಾಗಿ ಅಸ್ತಿತ್ವಕ್ಕೆ ಆಗಿರುವುದರಿಂದ ರಾಜ್ಯಗಳು ಅಂದ್ರೆ ಸರ್ಕಾರಗಳು ವ್ಯಕ್ತಿ ಹಿತಾಸಕ್ತಿಗೆ ಅಧೀನವಾಗಿರಬೇಕು. ಅಂದರೆ ವ್ಯಕ್ತಿಗೆ ಬೇಕಾಗಿರುವ ಅವಶ್ಯಕತೆಗಳು ಸೌಲಭ್ಯಗಳನ್ನು ಪೂರೈಸಬೇಕಾಗುತ್ತದೆ ಹೊರತು ಇಲ್ಲಿ ರಾಜ್ಯ ಅಭಿವೃದ್ಧಿ ಆಗಬೇಕು, ಸರ್ಕಾರ ಬೆಳವಣಿಗೆ ಆಗಬೇಕು, ಸರ್ಕಾರ ಶ್ರೀಮಂತವಾಗಬೇಕು ಎಂಬುದನ್ನು ವಿರೋಧಿಸುತ್ತದೆ. ಇಲ್ಲಿ ಪ್ರಜೆಗಳಿಗೆ ಅನುಕೂಲವಾಗಿ ಪ್ರಜೆಗಳಿಗೆ ಬೇಕಾಗಿರೋ ಸೌಲಭ್ಯಗಳನ್ನು ಒದಗಿಸುವ ದೃಷ್ಟಿಯಿಂದ ಮಾತ್ರ ರಾಜ್ಯ ಅಥವಾ ಸರ್ಕಾರ ಅಸ್ತಿತ್ವದಲ್ಲಿರಬೇಕು, ಅವರ ಹಿತಾಸಕ್ತಿಯನ್ನು ಸಾಧಿಸಬೇಕು ಎಂದು ಉದಾರವಾದ ಸಾರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಸಿಕ್ಸ್ತ್ ಪಾಯಿಂಟ್, ಸಮಾನತೆಯನ್ನು ಸಮರ್ಥಿಸುತ್ತದೆ. ಅಂದ್ರೆ ಉದಾರವಾದವು ಸಮಾನತೆ ಮತ್ತು ಸ್ವಾತಂತ್ರ್ಯಗಳೆರಡನ್ನು ಬಲವಾಗಿ ಪ್ರತಿಪಾದಿಸುತ್ತದೆ. ಅಂದರೆ ಇಲ್ಲಿ ಉದಾರವಾದವು ಹೆಚ್ಚು ಪ್ರಾಮುಖ್ಯತೆ ನೀಡುವುದೇ ಸ್ವಾತಂತ್ರ್ಯ ಹಾಗೂ ಸಮಾನತೆ. ಸಮಾನತೆ ಎಂದರೆ ಸಮಾಜದಲ್ಲಿ ಯಾವುದೇ ರೀತಿ ಜಾತಿ, ಧರ್ಮ, ಲಿಂಗ ಇಂತಹ ಕೃತಕ ಭೇದ ಭಾವಗಳಿಲ್ಲದೆ ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಹಾಗೂ ಎಲ್ಲರಿಗೂ ಸಮಾನವಾಗಿ ಭಾಗವಹಿಸಲು ಅವಕಾಶ ನೀಡಬೇಕು. ಇಲ್ಲಿ ಯಾವುದೇ ರೀತಿಯ ತಾರತಮ್ಯ ಮಾಡಬಾರದು ಎಂದು ಉದಾರವಾದ ವಾದಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್, ಸೆವೆಂತ್ ಪಾಯಿಂಟ್, ವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡುತ್ತದೆ. ಅಂದ್ರೆ ಉದಾರವಾದವು ಪ್ರಮುಖವಾಗಿ ವಾದಿಸುವುದೇ ವ್ಯಕ್ತಿ ಸ್ವಾತಂತ್ರ್ಯ. ಇಲ್ಲಿ ಮಾನವನಿಗೆ ವ್ಯಕ್ತಿ ಸ್ವಾತಂತ್ರ್ಯ ನೀಡಿದರೆ ಮಾತ್ರ ಅವನು ಎಲ್ಲಾ ರೀತಿಯಲ್ಲಿ ಬೆಳವಣಿಗೆ ಆಗುತ್ತಾನೆ ಎಂದು ಉದಾರವಾದ ವಾದಿಸುತ್ತದೆ. ಅಂದರೆ ಆಲ್ಬರ್ಟ್ ಸ್ಪೆನ್ಸರ್ ಹೇಳುವಂತೆ ಒಬ್ಬ ವ್ಯಕ್ತಿ ತನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬಾರದಂತೆ ಹಾಗೂ ಇತರೆ ವ್ಯಕ್ತಿಗಳಿಗೆ ತೊಂದರೆ ಆಗದಂತೆ ಸ್ವತಂತ್ರವಾಗಿ ಜೀವಿಸುವುದೇ ಸ್ವಾತಂತ್ರ್ಯ ಎಂದಿದ್ದಾರೆ. ಅಂದರೆ ವ್ಯಕ್ತಿ ತನಗೆ ಸರಿ ಕಂಡಂತೆ ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗದ ರೀತಿಯಾಗಿ ಅಂದರೆ ಬೇರೊಬ್ಬರಿಗೆ ತೊಂದರೆ ಆಗದಂತೆಯೇ ಜೀವಿಸುವುದಕ್ಕೆ ಸ್ವಾತಂತ್ರ್ಯ ಎನ್ನುತ್ತಾರೆ. ಇದು ಉದಾರವಾದಿಗಳು ಪ್ರತಿಪಾದಿಸುತ್ತಾರೆ. ಈ ರೀತಿ ಎಲ್ಲಾ ಮೂಲ ತತ್ವಗಳಿಂದ ನಾವು ಗಮನಿಸುವುದೇನೆಂದರೆ ಉದಾರವಾದವು ವ್ಯಕ್ತಿ ಸ್ವಾತಂತ್ರ್ಯವನ್ನು ಉತ್ತೇಜಿಸಿ ಹಾಗೂ ರಾಜ್ಯದ ಹಸ್ತಕ್ಷೇಪವನ್ನು ಕಡಿಮೆ ಮಾಡುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ರೀತಿ ಸುಲಭ ಸಾರಾಂಶದಿಂದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಯಾವುದೇ ವಿಷಯವನ್ನು ತಪ್ಪದಂತೆ ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.